ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಕಾಂಗ್ರೆಸ್ಸಿನ 5 ಗ್ಯಾರಂಟಿ, 1.5 ವರ್ಷದಲ್ಲಿ ನಡೀತಾ ಇರುವಂಥ ಕಾಂಗ್ರೆಸ್ ರಾಜ್ಯ ಸರ್ಕಾರ, 11 ವರ್ಷದಲ್ಲಿ ನಡೀತಾ ಇರುವಂಥ ಭಾರತೀಯ ಜನತಾ ಪಕ್ಷದ NDA ಮೋದಿಯವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಕೇಂದ್ರ ಸರ್ಕಾರ, ಇವೆಲ್ಲ ವಿಚಾರಗಳ ಬಗ್ಗೆ ನ್ಯೂಸ್ 43 ಇಂಡಿಯಾ ತಂಡ ಸುಮಾರು ಲೋಕಸಭಾ ಕ್ಷೇತ್ರಗಳಲ್ಲಿ, ಸುಮಾರು ವಿಧಾನಸಭೆ ಕ್ಷೇತ್ರಗಳಲ್ಲಿ ಮತ್ತು ಸುಮಾರು ಟೌನ್ನಲ್ಲಿ ಕೂಡ ಗ್ರೌಂಡ್ ರಿಪೋರ್ಟಿಂಗ್ ನಡೆಸ್ತಾ ಇದ್ದೀವಿ. ಈ ಗ್ರೌಂಡ್ ರಿಪೋರ್ಟಿಂಗ್ ನಡೆಸುವಂಥ ಸಂದರ್ಭದಲ್ಲಿ ಅನೇಕ ಮುಖಂಡರ ಜೊತೆ, ಅನೇಕ ಮಾಜಿ ಅಧ್ಯಕ್ಷರುಗಳ ಜೊತೆ ಮತ್ತು ಅನೇಕ ಹಿರಿಯ ಮುಖಂಡರು, ಮಾಜಿ ಮುಖಂಡರು, ಬ್ಲಾಕ್ ಅಧ್ಯಕ್ಷರ ಜೊತೆಯಲ್ಲೂ ಕೂಡ ವಿಶೇಷವಾಗಿ ಸಂದರ್ಶನ ಮಾಡೋದಲ್ಲಿ ಯಶಸ್ವಿಯಾಗಿರ್ತಕ್ಕಂಥವ್ರು. ಇಂದು ನಮ್ಮ ಜೊತೆ ವಿಶೇಷ ವ್ಯಕ್ತಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮತ್ತು ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ, ಮಾಜಿ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರೂಪಣೆಯಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಶ್ರೀಮತಿ ದೇವಕ್ಕಿ ಯೋಗಾನಂದ್ ಅವರು. ಇವ್ರ ಬಗ್ಗೆ ಹೇಳ್ತಾ ಹೋದರೆ ಒಂದಿನೂ ಕೂಡ ನನಗೆ ಸಾಕಾಗೋದಿಲ್ಲ, ಅಷ್ಟು ಕೂಡ ಇವ್ರ ಬಗ್ಗೆ ಇದೆ. ಯಾಕಂತೇಳಿದರೆ ಇವರಿಗೆ ಬಡವರಿಗೆ ಆಶಾಕಿರಣವಾಗಿರ್ತಕ್ಕಂಥವ್ರು. ದೇವಕ್ಕಿ ಅಂದರೆ ಮೇಡಮ್, ದೇವಕ್ಕಿ ಅಂದ ತಕ್ಷಣ ಇವರು ಬಡವರಿಗೆ ಉದ್ಯೋಗ ಕೊಡೋದ್ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥವ್ರು. ಮಹಿಳೆಯರಿಗೆ ಒಂದು ಆಶಾದಾಯಕವಾಗಿ, ಮಹಿಳೆಯರಿಗೆ ಕುಟುಂಬ ನಡೆಸಲಿಕ್ಕೆ ಒಂದು ಅನಾನುಕೂಲ ಸಂದರ್ಭದಲ್ಲಿ ಸಮಾಜ ಸೇವೆಯಲ್ಲಿ ಯಶಸ್ವಿಯಾಗಿರ್ತಕ್ಕಂಥವ್ರು ಮತ್ತು ಕೋವಿಡ್ ಸಂದರ್ಭದಲ್ಲಿ ಅತಿ ಹೆಚ್ಚು ಕಾರ್ಯವೈಖರ್ಯಗಳಲ್ಲಿ ಅತಿ ಹೆಚ್ಚು ಸಮಾಜ ಸೇವೆಗೆ ಪಾತ್ರ ವಹಿಸಿರ್ತಕ್ಕಂಥವ್ರು. ಮತ್ತು ಮುಂದಿನ ಚುನಾವಣೆಯ ದೃಷ್ಟಿಕೋನ 28ರ 3.5 ವರ್ಷದಲ್ಲಿ ಉಳಿದಿರ್ತಕ್ಕಂಥ ರಾಜ್ಯ ವಿಧಾನಸಭೆ ಚುನಾವಣೆ, ಕೇಂದ್ರದ 4.5 ವರ್ಷದಲ್ಲಿ ಉಳಿದಿರ್ತಕ್ಕಂಥ ಕೇಂದ್ರ ಚುನಾವಣೆ, 2.5 ವರ್ಷದಲ್ಲಿ ಉಳಿದಿರ್ತಕ್ಕಂಥ ಲೋಕಲ್ ಬಾಡಿ ಚುನಾವಣೆ ಮತ್ತು ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಬರ್ತಾ ಇರುವಂಥ ಬಿಲ್ ಅಮೆಂಡ್ಮೆಂಟ್ ಪಾಸ್, 1 ನೇಷನ್ 1 ಚುನಾವಣೆ, 33% ಮಹಿಳಾ ರಿಸರ್ವೇಷನ್, ಇವೆಲ್ಲ ವಿಚಾರದೊಂದಿಗೆ ನಮ್ಮ ಜೊತೆ ದೇವಕ್ಕಿ ಯೋಗಾನಂದರಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಇವೆಲ್ಲ ವಿಚಾರಗಳ ಬಗ್ಗೆ ಅವರ ಒಪಿನಿಯನ್ ಏನಿದೆ, ಮತ್ತು ವಿಶೇಷವಾಗಿ ಹೇಳಬೇಕಂದ್ರೆ ಬಂಕಾಪುರ ಟೌನ್ನಲ್ಲಿ, ಬಂಕಾಪುರ, ಶಿಗ್ಗಾಂವಿ, ಸವಣೂರು, ಬಂಕಾಪುರ ಉಪಚುನಾವಣೆಯಲ್ಲಿ ಪಠಾಣ್ ಯಾಸೀರ್ ಅಹಮದ್ ಖಾನ್ ಅವರಿಗೆ ಆಯ್ಕೆ ಮಾಡಿಕೊಂಡು ಬಂಕಾಪುರದಿಂದ ಲೀಡು ಕೊಡೋದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಇದೇ ದೇವಕ್ಕಿ ಮೇಡಮ್ ಅವರು. ಬನ್ನಿ ವೀಕ್ಷಕರೇ, ಇವೆಲ್ಲ ವಿಚಾರದೊಂದಿಗೆ ನಮ್ಮ ಜೊತೆ ದೇವಕ್ಕಿ ಮೇಡಮ್ ಅವರು ಇದ್ದಾರೆ, ಅವ್ರ ಜೊತೆ ಮಾತನಾಡೋಣ. ರಾಜಕಾರಣದಲ್ಲಿ ಅವರೇ ಕಟ್ಟಿರ್ತಕ್ಕಂಥ ಸಾಮ್ರಾಜ್ಯ, ರಾಜಕಾರಣದಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ವಾಕಚಾತುರ್ಯ, ಅವ್ರದ್ದೇ ಆಗಿರ್ತಕ್ಕಂಥ ಸ್ಟೈಲ್ನಲ್ಲಿ ಪಕ್ಷ ಕಟ್ಟೋದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಯಾವ ರೀತಿ ಹೋಗಿದ್ದಾರೆ, ಇವೆಲ್ಲ ವಿಚಾರವನ್ನು ತಿಳಿದುಕೋಣ. ಬನ್ನಿ ವೀಕ್ಷಕರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಒಂದೇ ಫೋನ್ ಕಾಲಿಗೆ ಸಮಯ ಮಾಡಿಕೊಟ್ರಿ, ಆದರೂ ಕೂಡ ಮಧ್ಯದಲ್ಲಿ ಸಮಯ ಇಲ್ಲ ಅಂಥೇಳಿ ಡಿಲೇ ಮಾಡಿದರೂ ಕೂಡ ನಿರಾಸೆ ಮಾಡಲಿಲ್ಲ ಮೇಡಮ್. ನೀವು ನನಗೆ ಅವಕಾಶ ಮಾಡಿಕೊಟ್ರಿ. ಹೇಗಿದ್ದೀರಾ ಮೇಡಮ್? ಹೇಗಿದ್ದೀರಾ ಅಂದರೆ ಆರೋಗ್ಯದಿಂದ ಮತ್ತು ಸಮಾಜ ಸೇವೆಯಿಂದ ಈ ವಿಷಯ ಮೊದಲಿಗೆ ನಾನು ಸಂದರ್ಶನ, ಎರಡನೇ ವಿಷಯ ನನಗೆ ಮೊದಲನೇದು ನಾನು ಕೇಳೋದು ಆರೋಗ್ಯ ನಾವು ಸರಿಯಾಗಿದ್ದರೆ ರಾಜಕಾರಣ, ಸಮಾಜ ಸೇವೆ ಮತ್ತು ಸಂದರ್ಶನ, ಮಾಧ್ಯಮ ಅದೇ ಸರಿಯಾಗಿಲ್ಲ ಅಂತೇಳಿ ಆರೋಗ್ಯ ಕಂಪ್ಲೀಟ್ಲಿ ಫಿಟ್ ನೋಡ್ತಾ ಇದ್ದೀರಲ್ಲ. ಇಲ್ಲ ಮೇಡಮ್, ಯಾಕಂದ್ರೆ ನನಗೆ ಫಸ್ಟ್ ನನಗೆ ಯಾವುದೋ ಇಂಟರ್ವ್ಯೂ ತೊಗೊಂಡ್ರು ಕೂಡ ನೀವು ಕೂಡ ಗಮನ ಹರಿಸ್ಬೋದು ನೋಡಿ ಮೇಡಮ್. ಫಸ್ಟಿಗೆ ನಾ ಕೇಳೋದು ಆರೋಗ್ಯ ಬಗ್ಗೆ, ಹೇಗಿದ್ದೀರಾ ಅಂಥೇಳಿ. ಮೇಡಮ್, ಯಾವುದಾದ್ರೂ ಡಯಾಬಿಟೀಸ್? ನೋ 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 ಡಯಾಬಿಟೀಸ್, ನೋ BP, ನಥಿಂಗ್. ನಾನು ಕಂಪ್ಲೀಟ್ಲಿ ಫಿಟ್ ಪರ್ಸನ್. ಯಾಕಂದರೆ ನನ್ನ ಒಳಗಡೆ ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ. ಈಗ ಬೈಬೇಕಾ ಬೈದ್ಬಿಡ್ತೀನಿ, ಹೇಳ್ಬೇಕಾ ಹೇಳ್ಬಿಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಫಿಟ್ ಆಗಿರ್ತೀನಿ. ಸರಿ ಮೇಡಮ್, ಕ್ಷೇತ್ರದ ಜನನಾಯಕ, ಮುಂದಿನ ಸೇವಕ ಯಾವ ರೀತಿ ಇರಬೇಕು? ವಿಶೇಷ ಸಂದರ್ಶನ ನಡೀತಾ ಇದೆ. ನಾನು ನೇರವಾಗಿ ನಾನೀಗ ಬಂಕಾಪುರ ಕಡೆ ಹೋಗ್ತಾ ಇದ್ದೀನಿ. ಶಿಗ್ಗಾವಿ ಸವಣೂರು ಉಪಚುನಾವಣೆ, ಬಂಕಾಪುರ ಕಡೆ ಹೋಗ್ತಾ ಇದ್ದೇನೆ. ಅಲ್ಲಿಯ ಉಪಚುನಾವಣೆ ಇನ್ಚಾರ್ಜ್ ಆಗಿ ನೀವು ಕಾರ್ಯನಿರ್ವಹಿಸಿದ್ರಿ ಬಂಕಾಪುರ ಟೌನ್. ಕೆಲವೊಂದಿಷ್ಟು ವಾರ್ಡ್ಗಳನ್ನು ನಿಮ್ಮ ಜವಾಬ್ದಾರಿ ಕೊಟ್ಟಿದ್ರು, ಆ ವಾರ್ಡ್ನಲ್ಲಿ ನಿಮ್ಮ ಕಾರ್ಯವೈಖರ್ಯ ನೀವು ಕೆಲಸಗಳನ್ನು ಮಾಡಿದ್ರಿ. ಹೇಗೆ ಮೇಡಮ್ ಇದು 1989ರಿಂದ 99ರವರೆಗೆ ಮಂಜುನಾಥ್ ಕುಂದ್ರವರು ಆಯ್ಕೆಯಾಗಿದ್ದು ಬಿಟ್ಟರೆ, ಈಗ ಈ 24ರಲ್ಲಿ ಆಯ್ಕೆಯಾಗಿದ್ದು ಯಸೀರ್ ಖಾನ್ ಪಠಾಣ್ ಬಿಟ್ಟರೆ ಯಾರೂ ಕೂಡ ಆಯ್ಕೆ ಆಗಲಿಲ್ಲ ನಿಮ್ಮ ಕಾಂಗ್ರೆಸ್ನಿಂದ. ನಿಮ್ಮ ಅಭ್ಯರ್ಥಿಗೆ ಗೆಲ್ಲಿಸಿ ತರಲೇಬೇಕಂತೇಳಿ ಯಾವ ರೀತಿ ತಾವು ಪ್ರಯತ್ನ ಪಟ್ರಿ
ಆ ಚಾಣಕ್ಷತೆಗಳನ್ನು, ಆ ಚುನಾವಣಾ ಸ್ಟ್ರಾಟಜಿಗಳನ್ನು ಯಾವ್ಯಾವ ರೀತಿ ರೂಪಿಸಿದ್ರಿ? ಕರ್ನಾಟಕದ ಜಾರಕಿಹೊಳಿ ಕುಟುಂಬದ ರಾಜಕಾರಣಿ ಚಾಣಕ್ಯ ಅಂದರೆ ಸತೀಶ್ ಜಾರಕಿಹೊಳಿ. ಅವ್ರ ಜೊತೆಯಲ್ಲೂ ಕೂಡ ತಾವು ಕೈ ಜೋಡಿಸ್ಕೊಂಡು ಅನೇಕ ರೀತಿಯಿಂದ ಅವ್ರು ಹೇಳಿರ್ತಕ್ಕಂಥ ಕೆಲಸಗಳನ್ನು ಮಾಡೋದ್ರಲ್ಲಿ ಯಶಸ್ವಿ ಆದ್ರಿ. ಹೇಗೆ ಮೇಡಮ್ ನಿಮ್ಮ ಅಭ್ಯರ್ಥಿ ಗೆಲ್ಲಿಸಿ ತರಬೇಕಂತೇಳಿ ಯಾವ ರೀತಿ ಪಣ ತೊಟ್ಟಿದ್ರಿ ಮೇಡಮ್? ಬಂಕಾಪುರ್ ಟೌನ್ ಬಗ್ಗೆ ಹೇಳಬೇಕಂದ್ರೆ ಈ ಚಾಣಕ್ಯತನ ಅಂತ ಹೇಳಿದ್ರಿ ನೀವು, ಅದೆಲ್ಲ ಟೋಟಲಿ ಇರೋದು ನಮ್ಮ ಬಾಸ್ ಡಿ ಕೆ ಸರ್ ಹತ್ರ. ಯಾಕಂದರೆ KPCCನ ನಮ್ಮ ಅಧ್ಯಕ್ಷರು ಯಾವ ಥರ ಇದ್ದಾರೆ ಅಂದರೆ, ಅವ್ರು ಯಾವ ಥರ ಒಂದು ಸ್ಟ್ರಾಟಜಿ ಮಾಡಿ ಒಂದು ಕ್ಯಾಂಡಿಡೇಟ್ನ ಗೆಲ್ಲಿಸಬೇಕು ಅಂತ ಅವ್ರು ಸಿಸ್ಟಮೆಟಿಕ್ಕಾಗಿ ಬೇಸಿಕ್ಕಿಂದ ಪ್ಲ್ಯಾನ್ ಮಾಡ್ತಾರೆ. ಸೊ ಸಾಹೇಬರು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಅವರು ಇಷ್ಟು ಮಾಡಬೇಕು ಅಂತ ಹೇಳಿರ್ತಾರೆ, ನಾವು ಅದನ್ನು ಫಾಲೋ ಮಾಡ್ತೀವಿ. ಆವಾಗ ನನಗೆ ಒಂದು ಸಡನ್ನಾಗಿ ಆಯಿತು ಬೈ ಎಲೆಕ್ಷನ್ಗೆ ಏನೂ ಫೋನ್ ಬಂದಿಲ್ಲ, ಆಯಿತು ನಾವು ಸುಮ್ಮನೆ ಆರಾಮಾಗಿ ಲೋಕಲಲ್ಲಿ ವರ್ಕ್ ಮಾಡ್ಕೊಂಡಿರೋಣ ಅಂದ್ಕೊಂಡಿದ್ವಿ. ಅವಾಗ ಸಡನ್ನಾಗಿ KPCCಯಿಂದ ಫೋನ್ ಮಾಡಿದರು, ಸಾಹೇಬರು ನಾಳೆ ಬೆಳಗ್ಗೆ 11 ಗಂಟೆಗೆ ನೀವು ಮೀಟಿಂಗ್ ಹೋಗ್ಬೇಕು ಕ್ಯಾಂಪ್ ಆಫೀಸ್ಗೆ ಅಂತ ಹೇಳಿದ್ರು. ಯಾಕೆ ಅಂದಾಗ, ಇಲ್ಲ ನಿಮ್ಮ ಬಂಕಾಪುರ ಟೌನಲ್ಲಿ ನಿಮ್ಮನ್ನು 23 ವಾರ್ಡಲ್ಲಿ ಹಾಕಿದ್ದೀವಿ, ಅಲ್ಲಿ ಕೆಲಸ ಮಾಡಬೇಕಾಗತ್ತೆ ಅಂದರು. ಸೊ ನಮ್ಮ ಜೊತೆ ಇನ್ನು ಯಾರಿದ್ದಾರೆ ಅಂತ ನೋಡಿದೆ. ನಮ್ಮ ಜೊತೆ ತರೀಕೆರೆ MLA ಅವರು ಶ್ರೀನಿವಾಸ್ ಇದ್ದರು, ಆಮೇಲೆ ಸೀತಾರಾಮ್ ಸಾಹೇಬ್ರು ಇದ್ದರು, ಅಜಯ್ ಸಿಂಗ್ ಇದ್ದರು. ಸೊ ಇವರೆಲ್ಲರನ್ನೂ ನಮ್ಮ ಜೊತೆ ಹಾಕಿದರು. ನಾನು ಈಗ ಸದ್ಯ KPCCನ ಕೋಆರ್ಡಿನೇಟರ್ ಆಗಿದ್ದೀನಿ, ಸಂಯೋಜಕರಾಗಿ. ಸಾಕಷ್ಟು ಕನಿಷ್ಠ ಒಂದು 2000 ಇಸ್ವಿಯಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಅಂದರೆ 24 ವರ್ಷ ಆಯಿತು. 24 ವರ್ಷ ಆಯಿತು. ನಾನು ಜಿಲ್ಲೆನಲ್ಲಿ ಜನರಲ್ ಸೆಕ್ರೆಟರಿಯಾಗಿ ಧರಮ್ ಸಿಂಗ್ ಸಾಹೇಬರು CM ಇರುವಾಗ ನಾ ಇದ್ದೆ. ಆಮೇಲೆ ಧರಮ್ ಸಿಂಗ್ ಸಾಹೇಬರು CM ಆಗಿರುವಾಗಲೇ ನಾನು ಮತ್ತೆ ಜಿಲ್ಲಾಧ್ಯಕ್ಷ ಆಗಿದ್ದೆ. ರಾಣಿ ಸತೀಶ್ ಮೇಡಮ್ ಆವಾಗ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು. ಅವರು ನನ್ನ ಜನರಲ್ ಸೆಕ್ರೆಟರಿ ಮಾಡಿದ್ರು. ಆಮೇಲೆ ಮಂಜುಳಾ ನಾಯ್ಡು ಅವರು ನನ್ನನ್ನು ಜಿಲ್ಲಾಧ್ಯಕ್ಷ ಮಾಡಿದ್ರು. ಕನಿಷ್ಠ ಒಂದು 9 ವರ್ಷ ನಾನು ಮಿನಿಮಮ್ ಜಿಲ್ಲಾಧ್ಯಕ್ಷರಾಗಿ ದುಡಿದಿದ್ದೆ, ಪಕ್ಷ ಅಪೋಸಿಷನಲ್ಲಿ ಇರುವಾಗ. ವಿರೋಧ ಪಕ್ಷದಲ್ಲಿರುವಾಗ, ಯಾಕಂದರೆ ವಿರೋಧ ಪಕ್ಷದಲ್ಲಿರುವಾಗ ನಮಗೆ ಕೆಲಸ ಜಾಸ್ತಿ ಇರುತ್ತೆ. ಹೌದು, ಹೋರಾಟ ಮತ್ತು ಪಕ್ಷ ಸಂಘಟನೆ ಮತ್ತು ಪ್ರತಿಯೊಂದು ಹ್ಯಾಂಡಲ್ ಮಾಡುವಂಥ ವಿರೋಧ ಪಕ್ಷದಲ್ಲಿ ಇದ್ದಿರ್ತಕ್ಕಂಥ ಕೆಲಸನೇ ಬೇರೆ, ಆಡಳಿತದಲ್ಲಿ ಇರುವಂಥ ಕೆಲಸನೇ ಬೇರೆ. ಹೌದು. ಸೊ ಅವಾಗ ನಾವು ವಿರೋಧ ಪಕ್ಷದಲ್ಲಿ ಬೇರೆ ನಮ್ಮನ್ನು ಎಲ್ಲಿ ಕಾಣ್ಬೋದು ಅಂದರೆ, ನೀವು ಚೆನ್ನಮ್ಮ ಸರ್ಕಲು, DC ಆಫೀಸ್ ಎದುರುಗಡೆನು, ತಹಸೀಲ್ದಾರ್ ಆಫೀಸ್ ಎದುರುಗಡೆನು, ಕಾರ್ಪೊರೇಷನ್ ಮುಂದೆ ಸ್ಟ್ರೈಕಲ್ಲಿ ಯಾವಾಗಲೂ ದಿನ ಬೆಳಗಾದ್ರೆ ಅಲ್ಲೇ ಇರ್ತೀವಿ. ಸೊ ನಾನು ಒಂದು ಮಹಿಳಾ ಅಧ್ಯಕ್ಷರಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನ್ನ ಒಂದು ಕೆಲಸವನ್ನು ಗುರುತಿಸಿ ನಮ್ಮ ಯಾವುದೇ KPCCನ ಅಧ್ಯಕ್ಷರುಗಳು ನನ್ನನ್ನು ಎಲ್ಲಾದರೂ ಒಂದು ಕಡೆ ಅಬ್ಸರ್ವರ್ ಆಗಿ ಹಾಕ್ತಾಯಿದ್ರು. ಹೋದ ಸರಿ ನಾನು ವಿನಯ್ ಕುಲಕರ್ಣಿ ಅವರು MP ಎಲೆಕ್ಷನ್ ನಿಂತಾಗಲೂ ನಾನು ಶಿಗ್ಗಾಂವ್ ಅಬ್ಸರ್ವರ್ ಆಗಿದ್ದೆ. ಮಂಜುನಾಥ್ ಕೊಣ್ಣೂರ್ ಅವರು ನಮ್ಮ ಧಾರವಾಡ ಹುಬ್ಳಿ ಜಿಲ್ಲೆನಲ್ಲಿ ಇದ್ದಾಗಲೂ ನಾನು ಅವಾಗಲೂ ಅಬ್ಸರ್ವರ್ ಆಗಿದ್ದೆ 9ರಲ್ಲಿ. ಆಮೇಲೆ ಖಾದ್ರಿ ಅವರು MLA ಎಲೆಕ್ಷನಲ್ಲೂ ನಾನು ಅಬ್ಸರ್ವರ್ ಆಗಿದೆ, ಶಿಗ್ಗಾಂವ್ ಆ್ಯಂಡ್ ಸವಣೂರು ಅಬ್ಸರ್ವರ್ ಆಗಿದೆ. ಸೊ ನನಗೆ ಶಿಗ್ಗಾಂವ್ ಸವಣೂರು ಆ ಕ್ಷೇತ್ರದಲ್ಲಿ ನಾನು ಜಾಸ್ತಿ ಕೆಲಸ ಮಾಡಿ ನನಗೆ ನಾಲೆಜ್ ಇದೆ ಅಂತ. ಚಿರಪರಿಚಿತ ವ್ಯಕ್ತಿಗಳು ನಿಮಗೆ ತುಂಬ ಹೆಚ್ಚಿಗೆ ಇದ್ದಾರೆ ಆ ಕ್ಷೇತ್ರದಲ್ಲಿ. ಸೊ ಅದಕ್ಕೆ ನಮ್ಮ KPCCಯಿಂದ ನಮ್ಮ DK ಸಾಹೇಬರು ನನಗೆ ಬಂಕಾಪುರ ಟೌನ್ಗೆ ಹಾಕಿದ. ಸೊ ನಾವು ಹೋಗಿದ್ದೆ ಬಂಕಾಪುರ ಟೌನಲ್ಲಿ. ಕನಿಷ್ಠ ಈಗ ಒಂದು 10 ದಿನ ನಾವು ಕೆಲಸ ಮಾಡಿದ್ವಿ. ಬೆಳಗ್ಗೆ ನಾವು 7 ಗಂಟೆಗೆ ಫೀಲ್ಡಲ್ಲಿ ಇರ್ತೀವಿ, ಅಲ್ಲಿ ರಾತ್ರಿ 11:30ವರೆಗೂ ಫೀಲ್ಡಲ್ಲೇ ಇರ್ತೀವಿ. ಜಾರಕಿಹೊಳಿ ಸಾಹೇಬರು ಹೇಳ್ದಂಗೆ ಅವರು ನಾವು ಹೇಳೋದೇ ಬೇಡ, ಎಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಕನಿಷ್ಠ ಒಂದು 6 ತಿಂಗಳಿಂದಾನೇ 4 ತಿಂಗಳಿಂದಾನೇ ಅವರು ಅಲ್ಲಿ. ಯಾವತ್ತು ಬಸವರಾಜ ಬೊಮ್ಮಾಯಿ ಅವರು ರಾಜೀನಾಮೆ ನೀಡಿದ್ರು ಅವತ್ತೇ ಮರನೇ ದಿವಸದಿಂದ ಇವರ ಪ್ಲಾನ್ಗಳನ್ನು ಸ್ಟಾರ್ಟ್ ಆಯ್ತು. ಶೆಡ್ ಹಾಕೊಂಡು ಕೂತ್ಕೊಂಡ್ಬಿಟ್ರು ನಮ್ಮ ಜಾರಕಿಹೊಳಿ ಸಾಹೇಬರು. ಅದು ಫಾರೆಸ್ಟ್ ಟೆಂಟ್ ಅಂತಾರಲ್ಲ, ಆ ಥರ ಹಾಕ್ಬಿಟ್ರು. ಆಮೇಲೆ 400ರಿಂದ 500 ಜನ ಕಾರ್ಯಕರ್ತರನ್ನ ಅಲ್ಲಿ 4 ತಿಂಗಳಿಂದ ಕೆಲಸ ಮಾಡ್ಲಿಕ್ಕೆ ಬೇರೆ ಅವರು ಬೂತ್ ವೈಸ್ ಬಿಟ್ಟಿದ್ರು. ಟೀಮ್ ಇತ್ತು. ನಾನು ಹೋದ್ಮೇಲೆ ನಾನೇನು ಮಾಡಿದೆ, ನಾನು ಬೂತ್ ಕಮಿಟಿ ವೈಸ್ ಏನು ಆಲ್ರೆಡಿ ಕಮಿಟಿ ಮಾಡಿದ್ರು. ಸೊ ಆವಾಗ ಆ ಕಮಿಟಿ ಜೊತೆಗೆ ಕೆಲಸ ಮಾಡೋಣ. ಸೊ ಲೆಟ್ ಮಿ ಫಸ್ಟ್ ಸರ್ವೆ ಮಾಡೋಣ, ಏನಾಗಿದೆ ಬಂಕಾಪುರಲ್ಲಿ, ಬಂಕಾಪುರ್ನ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ, ಸ್ಟ್ರಾಟಜಿ ಹೇಗೆ ಮಾಡೋದು. ಆಲ್ರೆಡಿ ನಮಗೆ ಹೈಕಮಾಂಡಿಂದ KPCCಯಿಂದ ಎಲ್ಲ ಸ್ಟ್ರಾಟಜಿ ಇದೆ, ಬಟ್ ಪಬ್ಲಿಕ್ ಜೊತೆಗೆ ಹೇಗೆ ಮೂವ್ ಆಗೋದು ಅನ್ನೋದನ್ನ ನಾವು ಮಾಡ್ಕೊಂಡ್ವಿ. ಮನೆಗೆ ಹೋಗ್ತಿದ್ವಿ, ಮನೆಗೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ನಾನು ಹೇಳ್ತೀನಿ 10 ದಿನಾನು ಬಂಕಾಪುರಲ್ಲಿ ಪಠಾಣ್ ಅವ್ರನ್ನ ನಾನು ಪರ್ಸ್ನಲಿ ನಾನು ಜಾಸ್ತಿ ಮಾತಾಡೇ ಇಲ್ಲ. ಕ್ಷೇತ್ರದ MLA ಅವರು ಕ್ಯಾಂಡಿಡೇಟ್ ಆಗಿದ್ದರು, ನಾನು ಹೋಗಿ ಅವ್ರನ್ನ ಭೇಟಿ ಆಗೋದಾಗಲಿ ಮಾತಾಡೋದಾಗಲಿ ಅಥವಾ ಅವ್ರ ಜೊತೆ ಓಡಾಡೋದಾಗಲಿ ನಾವು ಮಾಡಲಿಲ್ಲ. ಆದರೆ ನಾವು ಪಕ್ಷಕ್ಕೋಸ್ಕರ
ನಮ್ಮ ಪಕ್ಷದ ಏನು ಗ್ಯಾರಂಟಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪಂಚ ಗ್ಯಾರಂಟಿ ಗ್ಯಾರಂಟಿಗಳು ಕೊಟ್ಟಿದ್ರು, ಅದು ಯಾವ ಥರ ಜನರಿಗೆ ಮುಟ್ತಾ ಇದೆ, ಆಮೇಲೆ ಅದರಿಂದ ಅವರಿಗೆ ಉಪಯೋಗ ಆಗಿದೆಯೋ ಇಲ್ವೋ, ಎಲ್ಲಿ ನಾವು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಕ್ಷೇತ್ರದಲ್ಲಿ ಅಂತ ಮಾತ್ರ ನಾನು ಹೋಗಿ ಮನೆಗೆ ಹೋಗ್ತಾ ಇದ್ದೆ. ಸೊ ಅಲ್ಲಿ ಹೋದಾಗ ನನಗೆ ಅರ್ಥ ಆಯಿತು, ತುಂಬ ಜನ ಹೆಣ್ಮಕ್ಳಿಗೆ ನಾನು ಭೇಟಿ ಆಗ್ತಿದ್ದೆ. ಹೇಗೆ ಅಂದರೆ ಅಲ್ಲಿ ಹೆಣ್ಮಕ್ಳು ಕೆರೆಯಲ್ಲಿ ಬಟ್ಟೆ ಒಗಿತಿರ್ತಾರೆ, ಅಲ್ಲಿ ಹೋಗಿ ಅವ್ರ ಜೊತೆ ಕೂತ್ಕೋತಿದ್ದೆ. ಹೆಣ್ಮಕ್ಳಲ್ಲಿ ಏನಾದರೂ ಸಂಘದ ಮೀಟಿಂಗ್ ಮಾಡ್ತಿದ್ರು, ಅಲ್ಲಿ ಹೋಗಿ ಕೂತ್ಕೋತಿದ್ದೆ. ಅಥವಾ ಹೆಣ್ಮಕ್ಳು ಅಲ್ಲಿ ಏನಾದರೂ ಗುಡಿನಲ್ಲಿ ಹೋಗಿ ಕೂತ್ಕೋತಿದ್ರು, ಅಲ್ಲಿ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ತಿದ್ದೆ. ಹೊಲದಲ್ಲಿ ಕೆಲಸ ಮಾಡುವಂಥ ಹೆಣ್ಮಕ್ಳ ಹತ್ರ ಹೋಗಿದ್ದೆ. ಸೊ ಅಲ್ಲೆಲ್ಲ ಏನಾಗ್ತಿತ್ತು, ನಾನು ಎಲ್ಲರಿಗೂ ನಮ್ಮ ಪಕ್ಷದ ಬಗ್ಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರಾಗಲಿ, ನಮ್ಮ ಡಿ ಕೆ ಸಾಹೇಬರಾಗಲಿ, ಅವ್ರ ಬಗ್ಗೆ ತುಂಬ ಅಭಿಮಾನ ಇದೆ ಪಬ್ಲಿಕ್ಕಿಗೆ. ಅವ್ರಿಗೆ ಹೆಣ್ಮಕ್ಳಿಗೆ ಒಂದು ಖುಷಿ ಇತ್ತು, ಏನಂದರೆ ಏನು ಈ ಗ್ಯಾರಂಟಿ ಕೊಟ್ಟರಲ್ಲ, ಅದು ನಿಜವಾಗ್ಲೂ ಬಡವರಿಗೋಸ್ಕರ ಕೊಟ್ಟಂಥ ಗ್ಯಾರಂಟಿ. ಆ ಒಂದು ಗ್ಯಾರಂಟಿಯಿಂದ ಹೆಣ್ಮಕ್ಳು 3 ಹೊತ್ತು ಚೆನ್ನಾಗಿ ಊಟ ಮಾಡೋದಾಗಲಿ, ಈ ಬಸ್ ಫ್ರೀ ಮಾಡೋದ್ರಿಂದ ಅವ್ರು ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಹೆಣ್ಮಕ್ಳು, ವಯಸ್ಸಾದ ಹೆಣ್ಮಕ್ಳು, ಎಸ್ಪೆಷಲಿ ನಾನು ವಯಸ್ಸಾಗಿರುವಂಥ ಹೆಣ್ಮಕ್ಳ ಬಗ್ಗೆ ಹೇಳ್ತೀನಿ, ತನ್ನ ಮಕ್ಳ ಹತ್ರ ಕೈ ಚಾಚಿ ದುಡ್ಡು ತೊಗೊಳೋದು, ಅಥವಾ ತಾವು ಎಲ್ಲೋ ಹೋಗಿ ಹೊಲದಲ್ಲಿ ಒಂದು ದುಡ್ದು ಇಡೀ ದಿನ ಒಂದು 200 ರೂಪಾಯಿ ತೊಗೊಂಡು ಅದರಲ್ಲಿ 40 ರೂಪಾಯಿ ಬಸ್ ಚಾರ್ಜ್ ಕೊಟ್ಟು ಅಲ್ಲಿ ಓಡಾಡೋದು, ಗಂಡನ ಹತ್ರ ಕೈ ಚಾಚಿ ದುಡ್ಡು ಕೇಳೋದು, ಅವೆಲ್ಲ ಬಿಟ್ಟು ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಹೆಸರು ಹೇಳಿ, ಕಾಂಗ್ರೆಸ್ ಪಕ್ಷದ ಹೆಸರು ಹೇಳಿ ಬಸ್ ಹತ್ತಾರೆ. ಈಗ KSRTC ಬಸ್ ಅಂತ ಹೇಳಲ್ಲ, ಸಿದ್ದರಾಮಯ್ಯ ಸಾಹೇಬ್ರ ಬಸ್ ಅಂತ ಹೇಳ್ತಾರೆ. ಹೌದು ಮೇಡಮ್. ಸರಿ, ನೀವು ನೋಡ್ಬೋದು, ಒಂದು ಒಂದು ಮಾತು ಹೇಳ್ತೀನಿ, ಟೈಮ್ ತಗೊಳ್ಳಲ್ಲ. ಪರವಾಗಿಲ್ಲ. ಬೆಂಗಳೂರಲ್ಲಿ ಒಂದು ಹೆಣ್ಮಗಳು, ಒಂದು ಹುಡುಗಿ, ನಾಟ್ ಇವನ್ ಹೆಣ್ಮಗಳು, ಒಂದು ಹುಡುಗಿ, ಕಾಲೇಜ್ ಓದೋ ಹುಡುಗಿ, ಆ ಬಸ್ಸಲ್ಲಿ, ಫ್ರೀ ಬಸ್ಸಲ್ಲಿ ಓಡಾಡಿ ಆ ಟಿಕೆಟ್ಗಳನ್ನ ತೊಗೊಂಡು, ಆ ಟಿಕೆಟ್ನ ಸೇವ್ ಮಾಡ್ಕೊಂಡು ಇಟ್ಕೊಂಡು ಅದರಲ್ಲಿ ಒಂದು ಮಾಲೆ ಮಾಡಿ ತಂದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹಾಕಿದ್ದಾಳೆ. ಅಂದರೆ ನೀವು ತಿಳ್ಕೊಬೋದು, ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಒಂದು ಏನು ಕೊಡುಗೆ ಇದೆ ಗ್ಯಾರಂಟಿನಲ್ಲಿ, ಪಂಚ ಗ್ಯಾರಂಟಿನಲ್ಲಿ. ಫಸ್ಟ್ ಗ್ಯಾರಂಟಿ ಅಂದರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಗ್ಯಾರಂಟಿ ನಾವು ಕೊಟ್ಟಿರೋದು ಮಹಿಳೆಯರಿಗೋಸ್ಕರ. ಸರಿ ಮೇಡಮ್, ಮಹಿಳೆಯರಿಗೋಸ್ಕರ 2 ಗ್ಯಾರಂಟಿಯನ್ನು ಕೊಟ್ಟರೆ, ಮೊದಲನೇದಾಗಿ ಉಚಿತವಾಗಿ ಬಸ್ ಪ್ರಯಾಣ ಶಕ್ತಿ ಯೋಜನೆ ಕೊಟ್ಟರೆ, ಗಡಿ ಭಾಗದವರಿಗೆ ತಾವು ಉಚಿತವಾಗಿ ಪ್ರಯಾಣ ಬೆಳೆಸ್ಬೋದು, ಮುಂದೆ ಹೋಗಬೇಕಂದ್ರೆ ನಿಮ್ಮ ಹಣದಿಂದ ನೀವು ಹೋಗಬಹುದು, ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀವು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಅಂತ ಒಂದು ಶಕ್ತಿ ಯೋಜನೆ ಕೊಟ್ಟರೆ. 2ನೇದು ಮಹಿಳೆ ಕೊಟ್ಟಿದ್ದು 2,000 ರೂಪಾಯಿದ ಗೃಹ ಲಕ್ಷ್ಮಿಯಾಗಿ ಕೊಟ್ಟರು. ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥ ಗೃಹ ಜ್ಯೋತಿ, ಉಚಿತವಾಗಿ ವಿದ್ಯುತ್ ಸೌಕರ್ಯ ಫ್ರೀ. ಮತ್ತು ಕುಟುಂಬಕ್ಕೆ 2ನೇದು ಕೊಟ್ಟಿದ್ದು ಅನ್ನಭಾಗ್ಯ, 5 kg ಅಕ್ಕಿ ಬದಲಿಗೆ 5 kg ಅಕ್ಕಿನೂ ಕೂಡ 5 kg ಅಕ್ಕಿಯ ಹಣನೂ ಕೂಡ ತಾವು ಅವಕಾಶ ಮಾಡಿಕೊಟ್ರಿ. ಮತ್ತು ಯುವ ನಿಧಿ ಆ್ಯಂಡ್ ಸ್ಕೈ ಫಂಡ್, ಯುವಕರಿಗೆ 1 ಗ್ಯಾರಂಟಿಯನ್ನು ತಾವು ಕೊಟ್ರಿ. ಈ ಗ್ಯಾರಂಟಿ ಇಂಪ್ಲಿಮೆಂಟ್ನಿಂದ ಈ 3 ಕ್ಷೇತ್ರದಲ್ಲಿ ತಾವು ವಿಜಯೋತ್ಸವ ಆಚರಣೆ ಮಾಡಿದ್ರ, ಅಥವಾ ಉಪಚುನಾವಣೆಯಲ್ಲಿ ಆ ಸಂದರ್ಭದಲ್ಲಿ ಇರುವಂಥ ಸರ್ಕಾರಕ್ಕೆ, ಆ ಸಂದರ್ಭದಲ್ಲಿ ಇದ್ದಿರ್ತಕ್ಕಂಥ ಸರ್ಕಾರಕ್ಕೆ ಸಿಗುವಂಥ ಅಧಿಕಾರದಿಂದ ಬಂದಿರತಕ್ಕಂಥ ಕ್ಯಾಂಡಿಡೇಟಿಂದ ತಾವು ಗೆಲ್ತಾರ ಮೇಡಮ್? ಇಲ್ಲ, ನಾನು ಹೇಳೋದು ಅರ್ಥ ಆಯ್ತು ನಿಮ್ಮ ಕ್ವಶನ್ ನನಗೆ. 5 ಗ್ಯಾರಂಟಿಯಿಂದನೇ ಇವತ್ತು ನಾವು 3 ಸೀಟ್ನು ಮತ್ತೆ ಗೆದ್ದಿದ್ದೀವಿ. ಅದು ನಮ್ಮ ಸೋತಂಥ ಸೀಟ್ ಇತ್ತು. ಅದರಲ್ಲಿ ಒಂದು ಸೊಂಡೂರಂತೂ ಮೊದಲೇ ನಾವು ಗೆದ್ದಿದ್ವಿ. ಬಟ್ MP ಎಲೆಕ್ಷನ್ಗೆ ಅವ್ರು ಹೋದ್ರು ಅಂತ ಬೈ ಎಲೆಕ್ಷನ್. ಒಂದೇ ಒಂದು ನಿಮಿಷ, ಸೊಂಡೂರಿನ ಇತಿಹಾಸ ಹೇಳ್ಬೇಕಂದ್ರೆ 1952 ಸಾರ್ವತ್ರಿಕ ಚುನಾವಣೆ ತಗೊಂಡು 1952ರಿಂದ 2023ರವರೆಗೆ ಸತತವಾಗಿ ಕಾಂಗ್ರೆಸ್ ಗೆದ್ದಿದೆ. 2 ಬಾರಿ ಅದರ್ ಪಾರ್ಟಿ ಗೆದ್ದಿರ್ತಕ್ಕಂಥದ್ದು. ಒಂದು 1994ರಲ್ಲಿ JMP ಪಕ್ಷ ಆಯ್ಕೆಯಾಗಿರ್ತಕ್ಕಂಥದ್ದು, ಗೋರ್ಪಡಿ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಒಂದು 2004ರಲ್ಲಿ ಸಂತೋಷ್ ಲಾಡು. ಅದನ್ನು ಬಿಟ್ಟರೆ ಕಾಂಗ್ರೆಸ್ನ ಭದ್ರಕೋಟೆ. ಆ ಭದ್ರಕೋಟೆಯಲ್ಲಿ ನಿಮಗೆ ಲೀಡ್ ಕಡಿಮೆ ಆಗಿದ್ದಿಲ್ಲ ಮೇಡಮ್ ಕಾಂಗ್ರೆಸ್ಸಿಗೆ? ನಾನು ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ. ನೀವು ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ಏನೂ ಹೇಳೋ ಅವಶ್ಯಕತೆನೇ ಇಲ್ಲ. ಅವ್ರಿಗೆ ಒಂದು KPCCಯಿಂದ ಅಥವಾ AICCಯಿಂದ ಇಂಥ ಕೆಲಸ ನೀನು ಮಾಡಬೇಕು ಅಂತ ಬೇರೆ ಒಂದು ಮಾತು ಹೇಳ್ಬಿಟ್ರೆ, ಹಗಲು ರಾತ್ರಿ ದುಡಿತಾರೆ. ರಾತ್ರಿ 3 ಗಂಟೆ 4 ಗಂಟೆ ಎನಿ ಟೈಮ್ 24x7 ಪಕ್ಷಕ್ಕೋಸ್ಕರ ದುಡಿತಾರೆ. ಈಗ ಮೊನ್ನೆ ನೋಡ್ಬೋದಾಗಿತ್ತು ನೀವು, ಇಲ್ಲಿ ನಮ್ಮ ಲೋಕಲಲ್ಲಿ ವಿನೋದ್ ಅಸೂಟಿ ಎಲೆಕ್ಷನಲ್ಲಿ, MP ಎಲೆಕ್ಷನಲ್ಲಿ. ಇದು ಆಮೇಲೆ ಬರೋಣ. ಈ 3 ಕ್ಷೇತ್ರ ಬಗ್ಗೆ ಮಾತಾಡ್ತಾ ಇದ್ರಿ, ಅದ್ರ ಬಗ್ಗೆ ಕ್ಲಾರಿಫೈ ಮಾಡಿ. ಆ ಸಂಡೂರಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಏನಾದರೂ ಆಗಿರ್ಬೋದು. ಬಟ್
ಗ್ಯಾರಂಟಿಯಿಂದ ನಾವು ಗೆದ್ದಿದ್ದೀವಿ ಅಂತ ನಾನು ಹೇಳ್ಬೋದು. ಆಮೇಲೆ ನಮ್ಮ ಲೀಡರ್ಸ್ ಒಂದೊಂದು ಲೀಡ್ರಿಗೆ ನಮ್ಗೆ ಹೇಗೆ ನಮ್ಮ ಅಧ್ಯಕ್ಷರು KPCC ಅಧ್ಯಕ್ಷರು ನಮ್ಮ DK ಸಾಹೇಬರು ಇನ್ನು ಮಿನಿಸ್ಟ್ರುಗಳನ್ನ ಬೂತಲ್ಲಿ ಹಾಕ್ಬಿಟ್ಟಿದ್ದಾರೆ. ಮಿನಿಸ್ಟ್ರುಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷಕ್ಕಿಂತ ಕಡೆಯಾಗಿ ಬಂದು ಕೂತ್ಕೊಂಡು ಬೂತಲ್ಲಿ ಕೆಲಸ ಮಾಡಿದ್ದಾರೆ. ಅಂದರೆ ನೀವು ತಿಳ್ಕೊಬೋದು ಯಾವ ಥರ ನಮ್ಮ ಪಕ್ಷದಲ್ಲಿ ನಮ್ಮನ್ನು ಈ ಸರಿ ಗ್ರಿಲ್ ಮಾಡಿ ದುಡಿಸಿದ್ದಾರೆ ಅಂತ. ಅಂದರೆ ಗ್ರೌಂಡ್ ಫ್ಲೋರಿಗೆ ತೊಗೊಂಬಂದು ಗ್ರೌಂಡ್ ಲೆವೆಲಲ್ಲಿ ಪಕ್ಷ ಸಂಘಟನೆ ಮಾಡೇ ಬರಬೇಕು, ಈ ಅಭ್ಯರ್ಥಿನ ಗೆಲ್ಲಿಸ್ಕೊಂಡು ದಟ್ ವಾಸ್ ಅ ಕಂಡೀಷನ್. ಗೆಲ್ಲಿಸ್ಕೊಂಡು ಕರ್ಕೊಂಡು ಬರಲೇಬೇಕು. ಒಂದು ಬೂತಿಗೆ ಒಂದು 10 ವಾರ್ಡಿಗೆ 5 ಮಿನಿಸ್ಟ್ರಸ್ಸು, 3 MLCಗಳು, 5 KPCC ಸೆಕ್ರೆಟ್ರಿಗಳು, 5 KPCC ಕೋಆರ್ಡಿನೇಟರ್ಗಳು, ಈ ಥರ ದೊಡ್ಡ ಟೀಮ್. ನಾನು ಒಂದ್ಸರಿ ಕೇಳಿದೆ, ಇದೇನಿದು ವೋಟರ್ಸ್ಗಿಂತ ನಾವೇ ದುಡಿಯೋರು ಜಾಸ್ತಿ ಆಗಿದ್ದೀವಿ ಆ ಥರ ಆಗಿತ್ತು. ಬಟ್ ಬಂಕಾಪುರಲ್ಲಿ ನಾನು ಏನು ಹೆಣ್ಮಕ್ಳ ಹತ್ರ ಮಾತಾಡ್ತಿದ್ದೆ ಅಂತ ಹೇಳಿದ್ನಲ್ಲ, ನಾನು ಕೇಳಿದೆ ಹೆಣ್ಮಕ್ಳು ಏನಂದ್ರು ಗೊತ್ತಾ, ಬೊಮ್ಮಾಯಿ ಅವರು BJP ಸರ್ಕಾರ, ನೀವು 20 ವರ್ಷದಿಂದ ಶಿಗ್ಗಾಂವ್ ಕ್ಷೇತ್ರದಲ್ಲಿ BJP ಸರ್ಕಾರ ಇದೆ. ಬಂಕಾಪುರ ಬಗ್ಗೆ ಅಷ್ಟೇ ಮಾತಾಡ್ತೀನಿ, ನಾನು ಶಿಗ್ಗಾಂವ್ ಬಗ್ಗೆ ಮಾತಾಡಿದೆ. ಯಾಕಂದ್ರೆ ಬಿಕಾಸ್ ಐ ನೋ ಓನ್ಲಿ ಅಬೌಟ್ ಬಂಕಾಪುರ. ನೀವು ವರ್ಕ್ ಮಾಡತಕ್ಕಂಥ ಕ್ಷೇತ್ರದಲ್ಲಿ ನಾನು ಜಾಸ್ತಿ ಮಾತಾಡೋದು. ನಾನು ಅಲ್ಲಿ ಹೋದಾಗ ನೋಡ್ತೀನಿ ಹೆಣ್ಮಕ್ಳು ಕಣ್ಣಲ್ಲಿ ನೀರು ತೆಗಿತಾರೆ. ಯಾಕಂದರೆ 1.5 ತಿಂಗಳಿಗೆ ಒಂದ್ಸರಿ ನೀರು ಬಿಡ್ತಾರಂತೆ. 1.5 ತಿಂಗಳಿಗೆ ಒಂದಿನ ನೀರು ಬಿಡ್ತಾರಂತೆ. ಈ ಹೆಣ್ಮಕ್ಳು 3 ಕಿಲೋಮೀಟ್ರ್, 45 ದಿವಸಕ್ಕೊಮ್ಮೆ. ಹೆಣ್ಮಕ್ಳು 3 ಕಿಲೋಮೀಟ್ರ್, 4 ಕಿಲೋಮೀಟ್ರು ಹೋಗಿ ನೀರು ಎತ್ಕೊಂಡು ಬರಬೇಕು. ಕೆರೆ ಹತ್ರ ಹೋಗಿ ಬಟ್ಟೆ ಒಗಿಬೇಕು. ಪಾತ್ರೆನ ಕೆರೆ ಹತ್ರ ತೊಗೊಂಡೋಗಿ ಪಾತ್ರೆ ತೊಳಿಬೇಕು. ನಾನು ಕೇಳಿದೆ ಹೆಣ್ಮಕ್ಳಿಗೆ, ಯಾಕಮ್ಮ ಈ ಥರ ಅಂದರೆ, ನೀರೇ ಕೊಡೋದಿಲ್ಲ ರೀ, ನಮಗೆ ನೀರೇ ಬರೋದಿಲ್ಲ. ಬೊಮ್ಮಾಯಿ ಅವರು ನಮ್ಗೆ ಏನೇನೂ ಕೆಲಸ ಮಾಡಿಲ್ಲ. ನಾನು ಕೇಳಿದೆ, ನಿಮ್ಗೆ ಈಗ 2,000 ಬರ್ತಾ ಇದೆಯಾ? ಕರೆಕ್ಟಾಗಿ ಬರ್ತಾ ಇದೆ. ಪ್ರತಿ ತಿಂಗಳು ಕರೆಕ್ಟಾಗಿ ನಮ್ಮ ಅಕೌಂಟಿಗೆ 2,000 ಬರ್ತಾ ಇದೆ ಅನ್ನೋದು ಮಾತನ್ನ ಹೇಳಿದ್ದಾರೆ. ಜ್ಯೋತಿ ಬಗ್ಗೆ ಹೇಳ್ತೀನಿ. ಗೃಹ ಜ್ಯೋತಿ ಬಗ್ಗೆ ಎಲ್ಲರಿಗೂ ತುಂಬ ಯೂಸ್ ಆಗಿದೆ. ಅದರಲ್ಲೂ ನಾನು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹುಟ್ಟಿ ಬೆಳೆದಂಥ ಯುವಕರು ತುಂಬ ಕಷ್ಟಪಟ್ಕೊಂಡು ಬೆಂಗಳೂರಲ್ಲಿ ಸಣ್ಣ ಪುಟ್ಟ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗೆ ಹೋಗ್ತಾರೆ. ನಮ್ಮ ಭಾಗದಲ್ಲಿಂಥ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಯುವಕರು ಓದಲಿಕ್ಕೆ ಅಂತ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅಂದರೆ ನಾನು ಯೂತ್ಸ್ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರ್ತೀನಿ ತುಂಬ. ಏನು ಮಾಡ್ತಿರ್ತಾರೆ ಮಕ್ಕಳು, ಹೇಗೆ ಓದ್ತಿರ್ತಾರೆ, ಅವ್ರ ಕಷ್ಟಗಳೇನು, ಅವ್ರ ಸುಖಗಳೇನು, ಅವ್ರಿಗೇನು, ಅವ್ರ ಕೆರಿಯರ್ಗೆ ಏನೇನು ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಸ್ಟಡಿ ಮಾಡ್ತಿರ್ತೀನಿ. ಸೊ ಆವಾಗ ನಾನು ರೂರಲಲ್ಲಿ ಇವ್ರು ಯಾರು ನಮ್ಮ ರೂರಲ್ ಭಾಗದ ಹುಡುಗರು ಬೆಂಗಳೂರಲ್ಲಿ ಸಾಕಷ್ಟು ಜನ ಹುಡುಗರು ಇದನ್ನು ಟ್ರೈನಿಂಗ್ ಮಾಡ್ಕೊಳ್ಳಿಕ್ಕೆ, ಅಂದರೆ EKS, KPSCನೋ ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೋ ಪ್ರಿಪ್ರೇಷನ್ಸ್ಗೋಸ್ಕರ ಹೋಗಿರ್ತಾರೆ. ಹಳ್ಳಿಯಲ್ಲಿ ಹುಟ್ಟಿದಂಥ ಹುಡುಗರು ತಂದೆ ತಾಯಿ ಹೊಲದಲ್ಲಿ ಕೆಲಸ ಮಾಡ್ತಾ ಕಷ್ಟಪಟ್ಟು ದುಡ್ದು 1-2 ಸಾವಿರ 3 ಸಾವಿರ ಅವರಿಗೆ ಕಳಿಸಿರ್ತಾರೆ. ಆ ದುಡ್ಡನ್ನ ಇಟ್ಕೊಂಡು ಒಂದೊತ್ತು ಊಟ ಮಾಡಿಕೊಂಡು ಓದುವಂಥ ಹುಡುಗರು ತುಂಬ ಜನ ನಾನು ನೋಡಿದ್ದೀನಿ ಬೆಂಗಳೂರಲ್ಲಿ. ಆ ಹುಡುಗರು ಮೊನ್ನೆ ನನಗೇನು ಹೇಳ್ತಾಯಿದ್ರು ಗೊತ್ತಾ, ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ನಮಗೇನು ನೀವು ಕರೆಂಟ್ ಫ್ರೀ ಅಂತ ಕೊಟ್ಟಿದ್ದೀರಿ, ನಮಗೆ 1,000 ರೂಪಾಯಿ ಉಳಿತಾ ಇದೆ ನಮ್ಮ ಮೀಟ್ರಲ್ಲಿ. ಬೆಂಗಳೂರಲ್ಲಿ ನಮಗೆ ಈಗ ಮೀಟ್ರ್ ಬಿಲ್ ಇಲ್ಲ ಅಂದರು, ಕರೆಂಟ್ ಬಿಲ್ ಇಲ್ಲ ಅಂದರು. ಗೃಹ ಜ್ಯೋತಿನಲ್ಲಿ. ಸೊ ಈ ಭಾಗದ ಬಿಡಿ, ಬ್ಯಾಂಗ್ಳೂರಲ್ಲಿ ನಮ್ಮ ಹುಡುಗರು ನಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ, ಅವರಿಗೆ 1,000 ರೂಪಾಯಿ ಉಳಿಯುತ್ತೆ ತಮ್ಮ ಪಾಕೆಟ್ ಮನಿಯಿಂದ ಅಥವಾ ತಮಗೆ ಮನೆಯಿಂದ ಬಂದಂಥ ದುಡ್ಡಲ್ಲಿ ಅವ್ರು ಏನು ಓದಬೇಕು, ಲೈಬ್ರರಿ ಫೀಸ್ ಕಟ್ಕೋಬೇಕು, ಊಟ ಮಾಡ್ಕೋಬೇಕು, ಅದರಲ್ಲಿ ಅವ್ರಿಗೆ 1,000 ಉಳಿದೆ. ಇಟ್ಸ್ ಎ ಗ್ರೇಟ್ ಥಿಂಗ್. ಪ್ಲಸ್ ಅಲ್ಲಿ ಓಡಾಡುವಂಥ ಹುಡುಗಿಯರಿಗೆ ಬಸ್ ಫ್ರೀ ಇದೆ ಬೆಂಗಳೂರಲ್ಲಿ. ಅವ್ರು ತುಂಬ ಖುಷಿಯಾಗಿದ್ದಾರೆ. ಮಂತ್ಲಿ ನಿಯರ್ಲಿ 2,000 ರೂಪೀಸ್ ಅವ್ರಿಗೆ ಸೇವಿಂಗ್ಸ್ ಆಗಿಬಿಟ್ಟಿದೆ. ಅದರಿಂದ 2 ಬುಕ್ ಎಕ್ಸ್ಟ್ರಾ ಖರೀದಿ ಮಾಡ್ತಾರೆ.